ಹರೇ ಕೃಷ್ಣ. ಸೊ ಇಂದಿನ ವಿಶ್ವಂಬರ ಮುಂದುವರಿಸೋಣ. ಈಗ ನಾವು ಮಹಾಪ್ರಭುಗಳಿಂದ ರೂಪ ಗೋಸ್ವಾಮಿಯವರಿಗೆ ಚೈತನ್ಯರ ಉಪದೇಶ, ಈ ಒಂದು ಭಾಗವನ್ನ ನಾವು ಓದ್ಲಿಕ್ಕೆ ಶುರು ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ಮಹಾಪ್ರಭುಗಳು ರೂಪ ಗೋಸ್ವಾಮಿಗೆ ಉಪದೇಶ ಮಾಡೋದು ಓದೋಣ. ಮಹಾಪ್ರಭುಗಳು ಪ್ರಯಾಗಕ್ಕೆ ಮರಳಿ ಬಂದರು. ಅದನ್ನು ತಿಳಿದು ಅನೇಕ ಭಕ್ತರು ಅವರನ್ನು ಸಂದರ್ಶಿಸಲು ಬರತೊಡಗಿದರು. ಮಹಾಪ್ರಭುಗಳು ಅದನ್ನು ಗಮನಿಸಿ ಏಕಾಂತ ಸ್ಥಳವಾದ ದಶಾಶ್ವಮೇಧ ಸ್ನಾನಘಟ್ಟಕ್ಕೆ ತೆರಳಿದರು. ಅವರಿಗೆ ಅಲ್ಲೇ ರೂಪಗೋಸ್ವಾಮಿಯವರಿಗೆ ಭಕ್ತಿ ತತ್ವಜ್ಞಾನವನ್ನು ಬೋಧಿಸಬೇಕೆನ್ನುವ ಮನಸ್ಸಾಯಿತು. ರೂಪಗೋಸ್ವಾಮಿಯವರು ಭಕ್ತಿ ತತ್ವಜ್ಞಾನವನ್ನು ಪ್ರಸರಿಸಲು ಪರಮಯೋಗ್ಯ ವ್ಯಕ್ತಿ ಎನ್ನುವುದನ್ನು ಆಗಲೇ ಅವರು ಮನಗಂಡಿದ್ದರು. ಮಹಾಪ್ರಭುಗಳು ರೂಪಗೋಸ್ವಾಮಿಯವರಿಗೆ ಶ್ರೀಕೃಷ್ಣನ ಕುರಿತಾದ ಪರಮ ಸತ್ಯಗಳು, ಆತನ ಶುದ್ಧ ಭಕ್ತಿ ಸೇವೆ, ಭಕ್ತಿ ಸೇವೆಯ ದಿವ್ಯರಸಗಳು ಮತ್ತು ಭಾಗವತದ ಪರಮ ಸತ್ಯಗಳನ್ನು ಬೋಧಿಸಿದರು. ರಾಮಾನಂದರಾಯರು ನುಡಿದಿದ್ದ ಪರಮಗುಹ್ಯ ತಾತ್ವಿಕ ವಿಷಯಗಳನ್ನೂ ಸಹ ಬೋಧಿಸಿದರು. ಮಹಾಪ್ರಭುಗಳು ತುಂಬ ಗಹನವಾದ ಈ ವಿಚಾರಗಳನ್ನು ವಿದ್ವಾಂಸರು ಜೀರ್ಣಿಸಿಕೊಳ್ಳುವುದು ಕಷ್ಟ. ಅದಕ್ಕಾಗಿ ನಾನು ನಿಮಗೆ ಅದನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸುತ್ತೇನೆ ಎಂದು ಹೇಳಿದರು. ರೂಪಗೋಸ್ವಾಮಿಯವರ ಹೃದಯವನ್ನು ಪ್ರವೇಶಿಸಿ ಅವರನ್ನು ಶ್ರೀಕೃಷ್ಣನ ಸರ್ವ ತತ್ವಗಳಲ್ಲಿ ಪ್ರವೀಣರನ್ನಾಗಿಸಿದರು. ಗೋಸ್ವಾಮಿಯವರ ಎಲ್ಲ ನಿರ್ಣಯಗಳು ವೈಷ್ಣವ ಗುರು ಪರಂಪರೆಯ ಅನುಸಾರವಾಗಿಯೇ ಇರುವಂತೆ ಅವರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಪ್ರದಾನ ಮಾಡಿದರು. ನೀವು ಶ್ರೀಕೃಷ್ಣನ ನಿಜವಾದ ಭಕ್ತನಾಗಿ ಭಕ್ತಿ ಮಾರ್ಗದ ಪ್ರಸಾರದಲ್ಲಿ ಮಹೋನ್ನತ ಸ್ಥಾನವನ್ನು ಮುಂದೆ ಪಡೆಯುತ್ತೀರಿ ಎಂದು ಆಶೀರ್ವದಿಸಿದರು. ಅಂದಿನಿಂದ ರೂಪಗೋಸ್ವಾಮಿಯವರು ಮಹಾಪ್ರಭುಗಳ ಉನ್ನತ ದೈವ ಪ್ರೇಮದ ಸಾಕಾರ ಮೂರ್ತಿಯಾದರು. ರೂಪಗೋಸ್ವಾಮಿಯವರು ಮಹಾಪ್ರಭುಗಳಿಗೆ ದಂಡವತ್ ಪ್ರಣಾಮ ಮಾಡಿದರು. ಎದ್ದು ನಿಂತು ಕೈ ಮುಗಿದರು. ಮಹಾಪ್ರಭುಗಳು ಅವರನ್ನು ಪ್ರೀತಿಯಿಂದ ಆಲಿಂಗಿಸಿದರು. ಪ್ರತಿದಿನವೂ ಬಂದು ತಮ್ಮ ಉಪದೇಶವನ್ನು ಕೇಳಲು ಆದೇಶಿಸಿದರು. ಚೈತನ್ಯ ಮಹಾಪ್ರಭುಗಳು ಕೇವಲ 10 ದಿನಗಳ ಕಾಲ ಮಾತ್ರ ಪ್ರಯಾಗದಲ್ಲಿದ್ದರು. ಅವರು ರೂಪಗೋಸ್ವಾಮಿಯವರನ್ನು ಬಳಿಗರೆದು ನಾನು ಬಹುಬೇಗ ಇಲ್ಲಿಂದ ನಿರ್ಗಮಿಸುವವನಿದ್ದೇನೆ. ನೀವು ಶ್ರೀಕೃಷ್ಣನ ಭಕ್ತಿ ಸೇವೆಯ ಸಿದ್ಧಾಂತಗಳನ್ನು ಗ್ರಂಥ ರೂಪದಲ್ಲಿ ಬರೆಯಬೇಕಾಗಿದೆ. ಅದಕ್ಕಾಗಿ ನಿಮಗೆ ಸಂಕ್ಷಿಪ್ತವಾಗಿ ಆ ತತ್ವಗಳನ್ನು ನಾನು ಹೇಳಬೇಕಾಗಿದೆ. ಅಂತಹ ತತ್ವಗಳನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳುವುದು ಯಾವತ್ತೂ ಕಷ್ಟ ಸಾಧ್ಯ. ಏಕೆಂದರೆ ಭಕ್ತಿ ಸೇವೆಯ ದಿವ್ಯ ರಸವೆನ್ನುವುದು ಒಂದು ಮಹಾ ಸಮುದ್ರ. ಆದ್ದರಿಂದ ನಾನು ಆ ಸಮುದ್ರದ ಒಂದು ಹನಿಯನ್ನು ಮಾತ್ರ ಈಗ ನಿಮಗೆ ವಿವರಿಸುತ್ತೇನೆ ಎಂದರು. ರೂಪಗೋಸ್ವಾಮಿಯವರು ಮಹಾಪ್ರಭು ದಯಪಾಲಿಸಿ ಎನ್ನುವಂತೆ ಕೈ ಮುಗಿದರು. ಮಹಾಪ್ರಭುಗಳು ಪ್ರಾರಂಭಿಸಿದರು. ಈ ಸೃಷ್ಟಿಯಲ್ಲಿ 84 ಲಕ್ಷ ಜೀವರಾಶಿಗಳಿವೆ. ಜೀವಿಯ ಗಾತ್ರ ಅತಿ ಕಿರಿದು, ಕೂದಲ ತುದಿಯ 10,001ನೇ ಭಾಗದಷ್ಟು. ಸೃಷ್ಟಿಯ ಅಸಂಖ್ಯ ಜೀವಿಗಳನ್ನು ಚಲಿಸುವ ಮತ್ತು ಚಲಿಸದ ಜೀವಿಗಳೆಂದು ವರ್ಗೀಕರಿಸಬಹುದು. ಚಲಿಸುವ ಜೀವಿಗಳಲ್ಲಿ ಮನುಷ್ಯರು, ಪಕ್ಷಿಗಳು, ಜಲಚರರು ಹಾಗೂ ಪ್ರಾಣಿಗಳು ಬರುತ್ತವೆ. ಚಲಿಸಲಾರದವುಗಳಲ್ಲಿ ಮರಗಿಡಗಳು ಮುಖ್ಯವಾದರೂ ಕಲ್ಲುಗಳಿಗೂ ಜೀವ ಇದೆ ಎನ್ನಬೇಕಾಗುತ್ತದೆ. ಏಕೆಂದರೆ ಇವುಗಳಲ್ಲೆಲ್ಲ ಅಧ್ಯಾತ್ಮದ ಕಿಡಿಗಳು ಇವೆ ಎಂದು ಶಾಸ್ತ್ರಗಳು ಪರಿಗಣಿಸಿವೆ. ಮನುಷ್ಯರಲ್ಲಿ ಅನಾಗರಿಕರು ಸೇರಿದ್ದಾರೆ. ಮ್ಲೇಚ್ಛ, ಪುಲಿಂದ, ಬೌದ್ಧ, ಶಬರ ಇತ್ಯಾದಿ. ಆದರೆ ಮನುಷ್ಯರಲ್ಲೆಲ್ಲ ವೈದಿಕರೇ ಶ್ರೇಷ್ಠ. ಆದರೇನು ವೈದಿಕರಲ್ಲಿ ಅರ್ಧಕ್ಕೂ ಹೆಚ್ಚು ಜನ ಬಾಯಿಯಲ್ಲಿ ವೇದವನ್ನು ಪಠಿಸುತ್ತಾರೆ. ಆದರೆ ವೇದಗಳಲ್ಲಿ ನಿಷೇಧಿತವಾದ ಪಾಪ ಕಾರ್ಯಗಳಲ್ಲಿ ಸದಾ ಮಗ್ನರಾಗಿದ್ದಾರೆ. ವೇದೋಕ್ತ ಜ್ಞಾನ ಮಾರ್ಗದ ಅನುಯಾಯಿಗಳಲ್ಲಿ ಬಹುಮಂದಿ ಕಾಮ್ಯ ಕರ್ಮಾಚರಣೆಯ ಹಾದಿ ಹಿಡಿಯುತ್ತಾರೆ. ಸತ್ಕಾರ್ಯ ದುಷ್ಕಾರ್ಯಗಳನ್ನು ಗುರುತಿಸುತ್ತಾ ಪುಣ್ಯದ ಬಾಳುತ್ತಾರೆ ಅಷ್ಟೇ. ಇವರು ತಾವು ಸಂಪಾದಿಸಿದ ಹಣದಿಂದ ಸತ್ಕಾರ್ಯಗಳನ್ನು ಮಾಡಿ ಅದಕ್ಕೆ ಪ್ರತಿಫಲವನ್ನು ನಿರೀಕ್ಷಿಸುತ್ತಾರೆ. ಇವರನ್ನು ಕರ್ಮನಿಷ್ಠರು ಅಥವಾ ಕಾಮ್ಯಕರ್ಮಿಗಳು ಎಂದು ಕರೆಯುತ್ತಾರೆ. ಇಂಥ ಹಲವು ಕರ್ಮನಿಷ್ಠರ ಮಧ್ಯೆ ಒಬ್ಬ ಜ್ಞಾನಿ ಇರಬಹುದು. ಜ್ಞಾನಿಗಳಿಗೆ ಕಾಮ್ಯಕರ್ಮಗಳಲ್ಲಿ ಆಸಕ್ತಿ ಇಲ್ಲ. ಅವರ ಗುರಿಯು ಪರಮಸತ್ಯದಲ್ಲಿ ಲೀನವಾಗುವುದು. ನಮ್ಮಲ್ಲಿ ಬಹುತೇಕ ಮಂದಿ ಜ್ಞಾನಿಗಳಲ್ಲ, ಕಾಮ್ಯಕರ್ಮಿಗಳೇ. ಕೋಟ್ಯಾನುಕೋಟಿ ಜ್ಞಾನಿಗಳಲ್ಲೂ ಮುಕ್ತಿ ಸಿಗುವುದು ಒಬ್ಬರಿಗೆ ಮಾತ್ರ.
ಏಕೆಂದರೆ ಜ್ಞಾನಿಗಳಲ್ಲೂ ಇರುವುದು ಸ್ವಾರ್ಥವೇ. ಈ ಬಗೆಯ ಕೋಟ್ಯಾನುಕೋಟಿ ಮುಕ್ತಾತ್ಮರಲ್ಲಿ ಎಲ್ಲೋ ಒಬ್ಬನು ಕೃಷ್ಣ ಭಕ್ತ ಸಿಗಬಹುದು. ಕೇವಲ ಭಗವಾನ್ ಶ್ರೀಕೃಷ್ಣನ ಭಕ್ತರು ಮಾತ್ರ ಅಪೇಕ್ಷಾರಹಿತರು. ಆದ್ದರಿಂದಲೇ ಅವರು ಶಾಂತ ಚಿತ್ತರು. ಆದರೆ ಕಾಮ್ಯಕರ್ಮಿಗಳು, ಜ್ಞಾನಿಗಳು ಮತ್ತು ಮುಕ್ತಿಯ ಆಕಾಂಕ್ಷಿಗಳು ಶಾಂತ ಚಿತ್ತರಲ್ಲ. ಅವರವರ ಕರ್ಮಾನುಸಾರ ಸಕಲ ಜೀವಿಗಳು ಬ್ರಹ್ಮಾಂಡದಲ್ಲಿ ಅಲೆಯುತ್ತಾರೆ. ಅವರಲ್ಲಿ ಕೆಲವರಿಗೆ ಊರ್ಧ್ವಲೋಕ ಸಿಕ್ಕುತ್ತದೆ, ಅನೇಕರಿಗೆ ಅಧೋಲೋಕ ಸಿಕ್ಕುತ್ತದೆ. ಇಂಥ ಅಲೆದಾಟದ ಮಂದಿಯಲ್ಲಿ ತೀರಾ ಅಪರೂಪದಲ್ಲಿ ಒಬ್ಬನಿಗೆ ಸದ್ಗುರು ಒಬ್ಬನ ಸಂಘ ಭಾಗ್ಯದಿಂದ ಕೃಷ್ಣಾನುಗ್ರಹವಾಗುತ್ತದೆ. ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಹಾಗೂ ಮಾಧುರ್ಯ ಎನ್ನುವ ಭಕ್ತಿರಸಗಳು ದೇವೋತ್ತಮನಾದ ಪರಮಪುರುಷನ ಸಂಬಂಧದಲ್ಲಿ ಭಕ್ತನಿಗೆ ದೊರಕುವ 5 ಪ್ರಮುಖ ದಿವ್ಯ ರಸಗಳಾಗಿವೆ. ಇವುಗಳ ಜೊತೆ ಹಾಸ್ಯ, ಅದ್ಭುತ, ಶೌರ್ಯ, ಕರುಣ, ಕ್ರೋಧ, ಭಯ ಮತ್ತು ಬೀಭತ್ಸ ಎನ್ನುವ 7 ಪರೋಕ್ಷ ರಸಗಳು ಭಕ್ತನಿಗೆ ಅನುಭವವಾಗುವುದೂ ಉಂಟು. ಪರಮಪುರುಷನಲ್ಲಿ ತಟಸ್ಥವಾದ ಆಕರ್ಷಣೆ ಇದ್ದರೆ ಅದನ್ನು ಶಾಂತ ಭಕ್ತಿರಸವೆನ್ನುತ್ತಾರೆ. ಭಕ್ತನಿಗೆ ಭಗವಂತನಲ್ಲಿ ಬಲವಾದ ಆಕರ್ಷಣೆ ಇಲ್ಲವೆನ್ನುವುದನ್ನು ಇದು ತೋರಿಸುತ್ತದೆ. ಜೀವಿಯು ತನ್ನ ಅಪೇಕ್ಷೆಯ ಅನುಸಾರ ದೇವೋತ್ತಮ ಪರಮಪುರುಷನಲ್ಲಿ ಪ್ರೇಮ ಬೆಳೆಸಿಕೊಂಡರೆ ದೈವ ಪ್ರೇಮದ ಆ ಪ್ರಾರಂಭಾವಸ್ಥೆಯ ದಾಸ್ಯ ಭಕ್ತಿರಸ ಎನಿಸಿಕೊಳ್ಳುತ್ತದೆ. ಈ ಅವಸ್ಥೆಯಲ್ಲಿ ಭಕ್ತನು ಭಗವಂತನ ಹಿರಿಮೆ ಹಾಗೂ ತನ್ನ ಅಧೀನ ಸ್ಥಿತಿ ಈ ಎರಡನ್ನೂ ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಕಾರಣದಿಂದ ಭಗವಂತನಿಗೆ ಸೇವೆ ಸಲ್ಲಿಸ ಬಯಸುತ್ತಾನೆ. ಗಮನಿಸಬೇಕಾದ ಸಂಗತಿ ಎಂದರೆ ಶಾಂತರಸದಲ್ಲಿ ಈ ಸೇವೆಯ ಭಾವವು ಇರುವುದಿಲ್ಲ. ಮುಂದುವರಿದ ಭಕ್ತನು ಯಾವಾಗ ತನ್ನನ್ನು ಭಗವಂತನ ಸರಿಸಮನಾಗಿ ಪರಿಭಾವಿಸಿ ವರ್ತಿಸುವನೋ ಆ ಘಟ್ಟದ ಕೃಷ್ಣ ಪ್ರಜ್ಞೆಯನ್ನು ಪ್ರೇಯೋರಸ ಅಥವಾ ಸಖ್ಯ ಭಕ್ತಿರಸ ಎನ್ನುತ್ತಾರೆ. ಈ ನೆಲೆಯಲ್ಲಿ ಭಕ್ತನು ಭಗವಂತನ ಮಿತ್ರನಾಗಿ ತನ್ನ ಸಂಬಂಧವನ್ನು ರೂಪಿಸಿಕೊಳ್ಳುತ್ತಾನೆ. ಯಾವ ಘಟ್ಟದಲ್ಲಿ ಭಕ್ತನು ಭಗವಂತನನ್ನು ಒಂದು ಮಗುವಾಗಿ ನೋಡಲಾರಂಭಿಸುತ್ತಾನೋ ಆ ಘಟ್ಟದ ಆಧ್ಯಾತ್ಮಿಕ ಅಸ್ತಿತ್ವವನ್ನು ವಾತ್ಸಲ್ಯ ಭಕ್ತಿರಸ ಎನ್ನುತ್ತಾರೆ. ಈ ಘಟ್ಟದಲ್ಲಿ ಭಕ್ತನು ಭಗವಂತನ ರಕ್ಷಕನಾಗಿಯೂ ಅವನಿಂದ ಪೂಜ್ಯನಾಗಿಯೂ ಇರುತ್ತಾನೆ. ಭಕ್ತನ ಕೃಷ್ಣ ಪ್ರಜ್ಞೆಯು ಹದಗೊಂಡು ಅವನ ಆಕರ್ಷಣೆಯು ಹೃದಯಪೂರ್ಣವಾಗಿ ದಾಂಪತ್ಯ ಪ್ರೇಮದ ಕಡೆ ಹೊರಳಿದರೆ ಅದು ಪ್ರೇಮರಸ ಅಥವಾ ಮಾಧುರ್ಯ ರಸ ಎನ್ನಲ್ಪಡುತ್ತದೆ. ಇದೇ ರೀತಿ ಪರೋಕ್ಷ ಭಕ್ತಿರಸಗಳನ್ನು ನಾವು ಅರ್ಥೈಸಬೇಕು. ಭಕ್ತಿ ಸೇವೆಯ ದ್ವಾರ ವಿನೋದ ಭಾವದ ಕೃಷ್ಣಾನುರಕ್ತಿ ಬೆಳೆದರೆ ಅದು ಹಾಸ್ಯ ಭಕ್ತಿರಸ. ಭಕ್ತನ ಸ್ವಾಭಾವಿಕ ಅನುರಕ್ತಿಯು ಬೆರಗಿನಲ್ಲಿ ನಿಂತರೆ ಅದು ಅದ್ಭುತ ಭಕ್ತಿರಸ. ಭಕ್ತನ ಕೃಷ್ಣಾನುರಕ್ತಿಯು ಅವನ ಹೃದಯದಲ್ಲಿನ ಕಲಹಪ್ರಿಯತೆಯ ಜೊತೆ ಬೆರೆತರೆ ಅದು ವೀರಭಕ್ತಿರಸ. ಭಕ್ತನ ಭಕ್ತಿಯು ಮನೋಧರ್ಮ ಮತ್ತು ಕೃಷ್ಣಾನುರಕ್ತಿಯ ಶೋಕದೊಡನೆ ಬೆರೆತರೆ ಅದು ಕರುಣ ಭಕ್ತಿರಸ. ಭಕ್ತಿಯು ಭಕ್ತನ ಹೃದಯಾಂತರ್ಗತ ಕ್ರೋಧದ ಜೊತೆ ಬೆರೆತರೆ ಅದು ರೌದ್ರ ಭಕ್ತಿರಸ. ಭಕ್ತಿಯು ಭಯದ ಜೊತೆ ಬೆರೆತರೆ ಅದು ಭಯಾನಕ ಭಕ್ತಿರಸ. ಭಕ್ತನು ಕೃಷ್ಣನಲ್ಲಿ ತೋರುವ ಒಲವು ಜಿಗುಪ್ಸೆ ಹುಟ್ಟಿಸುವ ರೀತಿಯಲ್ಲಿ ಬೆರೆತರೆ ಹಾಗೂ ಅದರಿಂದ ಭಕ್ತನು ಸಂತೋಷವನ್ನು ಅನುಭವಿಸಿದರೆ ಅದು ಬೀಭತ್ಸ ಭಕ್ತಿರಸ. 5 ಪ್ರಧಾನ ಭಕ್ತಿರಸಗಳು ಭಕ್ತನ ಹೃದಯದಲ್ಲಿ ಶಾಶ್ವತವಾಗಿರುತ್ತವೆ. ಆದರೆ 7 ಪರೋಕ್ಷ ಭಕ್ತಿರಸಗಳು ನಿರ್ದಿಷ್ಟ ಸಂದರ್ಭಗಳಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತವೆ. ಮಹಾಪ್ರಭುಗಳು ಹೀಗೆ ಹೇಳುತ್ತಾ ಹೋಗುತ್ತಿದ್ದರು. ಗೋಸ್ವಾಮಿಯವರು ಅದನ್ನು ಕೇಳುತ್ತಾ ಕುಳಿತಿದ್ದರು. ಈ ಅದ್ಭುತವಾದ ರಸವಿಮರ್ಶೆಯು ರೂಪ ಗೋಸ್ವಾಮಿಯವರನ್ನು ತೀವ್ರವಾದ ಆನಂದದಲ್ಲಿ ಕೆಡವಿತು. ಅವರು ಮಹಾಪ್ರಭುಗಳಲ್ಲಿ ತಾವು ಇವುಗಳಿಗೆ ಉದಾಹರಣೆ ನೀಡಿದರೆ ನಾನು ಧನ್ಯ ಎಂದು ವಿನಂತಿಸಿಕೊಂಡರು. ಮಹಾಪ್ರಭುಗಳು ಮುಗುಳ್ನಕ್ಕರು. ಹೌದು, ನಾನು ನಿಮಗೆ ಕೆಲವು ಉದಾಹರಣೆಗಳನ್ನು ನೀಡುತ್ತೇನೆ ಎಂದರು. ಶಾಂತ ಭಕ್ತರಲ್ಲಿ ಪ್ರಮುಖರು ನವಯೋಗೇಂದ್ರರು. ಅವರೆಂದರೆ ಕವಿ, ಹವಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಅವಿರ್ಹೋತ್ರ, ದ್ರವಿಡ, ಚಮಸ ಮತ್ತು ಖರಭಾಜನ. ಇವರಲ್ಲದೆ ಸನಕ, ಸನಂದನ, ಸನತ್ಕುಮಾರ ಮತ್ತು ಸನಾತನ ಎನ್ನುವ 4 ಕುಮಾರರೂ ಶಾಂತಭಕ್ತರೇ. ಗೋಕುಲದಲ್ಲಿ ದಾಸ್ಯಭಕ್ತರು ರಕ್ತಕ, ಪತ್ರಕ, ಚಿತ್ರಕ ಮುಂತಾದವರು. ರಾಮನ ಅವತಾರದಲ್ಲಿನ ಹನುಮಂತನು ದಾಸ್ಯಭಕ್ತನೇ. ನಿಜ ಹೇಳಬೇಕೆಂದರೆ ದಾಸ್ಯಭಕ್ತರ ಸಂಖ್ಯೆ ಎಣಿಸಲಾಗದಷ್ಟು. ವೃಂದಾವನದಲ್ಲಿ ಶ್ರೀಧಾಮ ಮತ್ತು ಸುಧಾಮ ಅವರು ಸಖ್ಯಭಾವದ ಭಕ್ತರು. ದ್ವಾರಕೆಯಲ್ಲಿ ಭೀಮಾರ್ಜುನರು ಶ್ರೀಕೃಷ್ಣನ ಗೆಳೆಯರು.
ಗೋಕುಲದಲ್ಲಿ ತಾಯಿ ಯಶೋದೆ ಮತ್ತು ನಂದ ಮಹಾರಾಜರು ವಾತ್ಸಲ್ಯ ರಸ ತೋರಿದ ಭಕ್ತರು. ದ್ವಾರಕೆಯಲ್ಲಿ ವಸುದೇವ ಮತ್ತು ದೇವಕಿ ದೇವಿ ಭಗವಂತನ ತಂದೆ ಮತ್ತು ತಾಯಿಯರು. ಪ್ರೇಮರಸವನ್ನು ಉಣಬಡಿಸಿದ ಭಕ್ತರಲ್ಲಿ ವೃಂದಾವನದ ಗೋಪಿಯರು ಮುಖ್ಯರು. ದ್ವಾರಕೆಯಲ್ಲಿನ ಕೃಷ್ಣನ ರಾಣಿಯರು ಮತ್ತು ವೈಕುಂಠದಲ್ಲಿನ ಐಶ್ವರ್ಯ ದೇವತೆಯರು ದಾಂಪತ್ಯ ಪ್ರೇಮ ಉಣಬಡಿಸಿದವರೇ. ರೂಪ ಗೋಸ್ವಾಮಿಯವರಿಗೆ ಮಹಾಪ್ರಭುಗಳ ಮಾತು ಖುಷಿ ನೀಡಿತು. ಅವರು ಮೌನವಾಗಿರುವುದನ್ನು ಗಮನಿಸಿದ ಮಹಾಪ್ರಭುಗಳು ತತ್ವಬೋಧನೆ ಮುಂದುವರಿಸಿದರು. ಕೃಷ್ಣ ಪ್ರೇಮವನ್ನು 2 ಭಾಗಗಳಾಗಿ ವಿಂಗಡಿಸಬಹುದು. ಪೂಜ್ಯ ಭಾವ ತುಂಬಿದ ಭಯಭಕ್ತಿ ಸಹಿತ ಅನುರಕ್ತಿಯದ್ದು ಒಂದಾದರೆ, ಪೂಜ್ಯ ಭಾವರಹಿತ ಶುದ್ಧ ಅಕ್ಕರೆಯದು ಇನ್ನೊಂದು. ಪೂಜ್ಯ ಭಾವರಹಿತ ಪರಿಶುದ್ಧ ಅನುರಕ್ತಿಯು ವೃಂದಾವನದಲ್ಲಿ ಇದ್ದರೆ, ಭಯಭಕ್ತಿ ಹಾಗೂ ಪೂಜ್ಯ ಭಾವ ಸಹಿತದ ಅನುರಕ್ತಿಯು ಮಥುರಾ, ದ್ವಾರಕಾ ಮತ್ತು ವೈಕುಂಠದಲ್ಲಿ ಇರುತ್ತದೆ. ಪ್ರಭುವಿನ ಪೌಷ್ಕಲ್ಯವು ಪ್ರಧಾನವಾಗಿದ್ದರೆ ದೈವ ಪ್ರೇಮವು ಕುಂಠಿತವಾಗುತ್ತದೆ. ಆದರೆ ಕೇವಲ ಭಕ್ತಿ ಅಥವಾ ಶುದ್ಧ ಭಕ್ತಿಯ ಲೋಕೋತ್ತರ ನೆಲೆಗಳಲ್ಲಿ ಭಕ್ತನು ಪ್ರಭುವಿನ ಪೌಷ್ಕಲ್ಯವನ್ನು ಕಂಡರೂ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಉದಾಹರಣೆಗೆ, ಮಥುರೆಯಲ್ಲಿ ಕಂಸವಧೆಯ ಬಳಿಕ ಶ್ರೀಕೃಷ್ಣನು ವಸುದೇವ ಮತ್ತು ದೇವಕಿಯರಿಗೆ ನಮಿಸಿದಾಗ ಕೃಷ್ಣನ ಪೌಷ್ಕಲ್ಯದ ಅರಿವಿದ್ದ ಆ ತಂದೆ ತಾಯಿಯರ ಮನಸ್ಸಿನಲ್ಲಿ ಭಯ, ಭಕ್ತಿ, ಪೂಜ್ಯಭಾವ, ಹೆದರಿಕೆ ಎಲ್ಲವೂ ಆಗಿತ್ತು ಎನ್ನುವುದನ್ನು ನಾವು ಗ್ರಹಿಸಬೇಕು. ತಮ್ಮ ಮಗ ಪರಮಪುರುಷನೇ ಹೌದೆಂದು ಅವರಿಗೆ ಭಯವಾಗಿ ಅವರು ಮಗನನ್ನು ಆಲಿಂಗಿಸಲು ಮುಂದಾಗಲಿಲ್ಲ. ಅದೇ ರೀತಿ ಕೃಷ್ಣನು ತಾನು ವಿಶ್ವರೂಪವನ್ನು ಪ್ರಕಟಿಸಿದಾಗ ಅರ್ಜುನನಲ್ಲಿ ಪೂಜ್ಯಭಾವವೂ ಭಯವೂ ಹುಟ್ಟಿತ್ತು. ಆಗ ಅರ್ಜುನನು ಕೃಷ್ಣನ ಸ್ನೇಹಿತನಾಗಿ ಈ ಹಿಂದೆ ಆಡಿದ್ದ ಉದ್ದಟತನದ ಮಾತುಗಳಿಗಾಗಿ ಕ್ಷಮೆ ಯಾಚಿಸಿದ್ದನು. ಇಂತಹ 10 ಉದಾಹರಣೆಗಳನ್ನು ನಾನು ನೀಡಬಹುದು. ಆದರೆ ಶುದ್ಧ ಭಕ್ತಿಯ ಅತ್ಯುತ್ಕೃಷ್ಟ ಉದಾಹರಣೆಯ ಆಗಿರುವ ಯಶೋದೆಯು ಕೃಷ್ಣನ ಬಾಯಲ್ಲಿ ಸಕಲ ಬ್ರಹ್ಮಾಂಡವನ್ನೇ ನೋಡಿದರು ಸ್ವಲ್ಪ ಸಮಯದಲ್ಲೇ ಅದೆಲ್ಲವನ್ನು ಮರೆತು ಇವನು ನನ್ನ ಮಗನೇ ಎಂದುಕೊಂಡಳು. ಮಹಾಪ್ರಭುಗಳು ಹೀಗೆ ರೂಪಗೋಸ್ವಾಮಿಯವರಿಗೆ ಸುದೀರ್ಘವಾಗಿ ತತ್ವೋಪದೇಶವನ್ನು ನೀಡಿದರು. ಎಲ್ಲವನ್ನೂ ತದೇಕ ಚಿತ್ತದಿಂದ ಕೇಳಿ ಅರಗಿಸಿಕೊಂಡ ಗೋಸ್ವಾಮಿಯವರನ್ನು ಮಹಾಪ್ರಭುಗಳು ಆಲಿಂಗಿಸಿಕೊಂಡು, ನಾನು ಏನೇನೆಲ್ಲ ಹೇಳಿದ್ದೇನೋ ಅವೆಲ್ಲವೂ ನಿಮ್ಮ ಹೃದಯದಲ್ಲಿ ಈಗಾಗಲೇ ಸೇರಿವೆ. ಅವುಗಳನ್ನು ನೀವು ನಿಮ್ಮ ಹೊತ್ತಗೆಗಳ ಮೂಲಕ ವಿವರಿಸಿ ಕೋಟ್ಯಾನುಕೋಟಿ ಕೃಷ್ಣ ಭಕ್ತರಿಗೆ ತಲುಪಿಸಬೇಕು ಎಂದು ಆಶೀರ್ವದಿಸಿದರು. ಮರುದಿನ ಚೈತನ್ಯ ಮಹಾಪ್ರಭುಗಳು ಕಾಶಿಗೆ ಹೊರಟು ನಿಂತರು. ರೂಪ ಗೋಸ್ವಾಮಿಯವರು ನಾನು ನಿಮ್ಮ ಜೊತೆ ಬರಲು ಅನುಮತಿ ನೀಡಬೇಕು ಎಂದು ವಿನಂತಿಸಿದರು. ಮಹಾಪ್ರಭುಗಳು, ನನ್ನ ಆಜ್ಞೆಯನ್ನು ಪರಿಪಾಲಿಸಬೇಕಾದದ್ದು ನಿಮ್ಮ ಕರ್ತವ್ಯ. ನೀವು ಈಗ ವೃಂದಾವನದ ಹತ್ತಿರಕ್ಕೆ ಬಂದಿದ್ದೀರಿ. ಈಗ ನೀವು ಅಲ್ಲಿಗೆ ಹೋಗಬೇಕು. ಭವಿಷ್ಯದಲ್ಲಿ ನೀವು ಬಂಗಾಳದ ಗೌಡ ದೇಶದ ಮೂಲಕ ಜಗನ್ನಾಥಪುರಿಗೆ ಪ್ರಯಾಣಿಸುವಿರಿ. ಆಗ ನೀವು ಅಲ್ಲಿ ಮತ್ತೆ ನನ್ನನ್ನು ಸಂಧಿಸುತ್ತೀರಿ ಎಂದು ಆದೇಶಿಸಿದರು. ಮಹಾಪ್ರಭುಗಳು ನನ್ನ ರೂಪ ಗೋಸ್ವಾಮಿಯವರನ್ನು ಆಲಿಂಗಿಸಿದರು. ನದಿ ದಾಟಲು ಒಂದು ನೌಕೆಯನ್ನು ಏರಿದರು. ರೂಪ ಗೋಸ್ವಾಮಿಯವರು ಬಹು ನೊಂದುಕೊಂಡರು. ನಿಂತಲ್ಲೇ ಕುಸಿದು ಬಿದ್ದರು. ಮುಂದಿನ ಅಧ್ಯಾಯ 16ನೇ ಅಧ್ಯಾಯ. ಸನಾತನ ಗೋಸ್ವಾಮಿಯವರ ಮೇಲೆ ಚೈತನ್ಯರ ಕೃಪೆ. ಚೈತನ್ಯ ಮಹಾಪ್ರಭುಗಳು ಕೆಲ ದಿನಗಳ ಪ್ರಯಾಣದ ಬಳಿಕ ಕಾಶಿಯನ್ನು ತಲುಪಿದರು. ಅಲ್ಲಿ ಅನಿರೀಕ್ಷಿತವಾಗಿ ಎಂಬಂತೆ ಚಂದ್ರಶೇಖರನು ಅವರಿಗೆ ಇದಿರಾದ. ಅವನು ಮಹಾಪ್ರಭುಗಳಿಗೆ ನಮಸ್ಕರಿಸಿ, ತಾವು ಬರುವ ವಿಚಾರವು ನನಗೆ ನಿನ್ನೆಯೇ ಕನಸಿನಲ್ಲಿ ತಿಳಿದಿತ್ತು ಎಂದ. ಆಮೇಲೆ ನಾನು ತಮ್ಮ ನಿರೀಕ್ಷೆಯಲ್ಲೇ ಇದ್ದೆ ಎನ್ನುತ್ತಾ ಮಹಾಪ್ರಭುಗಳನ್ನು ತನ್ನ ಮನೆಗೆ ಕರೆದೊಯ್ದ. ಮಹಾಪ್ರಭುಗಳು ಕಾಶಿಗೆ ಬಂದ ವಿಚಾರವು ತಪನ ಮಿಶ್ರರಿಗೆ ತಿಳಿಯಿತು. ಅವರು ಬಂದು ಮಹಾಪ್ರಭುಗಳನ್ನು ಭೇಟಿ ಮಾಡಿದರು. ತಮ್ಮ ಮನೆಗೆ ಭೋಜನಕ್ಕೆ ಬರಬೇಕೆಂದು ಆಹ್ವಾನಿಸಿದರು. ಮಹಾಪ್ರಭುಗಳು ಮಿಶ್ರರಲ್ಲಿ ಭೋಜನ ಸ್ವೀಕರಿಸಿದರು. ಬಳಿಕ ಮಿಶ್ರರು ಮಹಾಪ್ರಭುಗಳಲ್ಲಿ ತಾವು ಕಾಶಿಯಲ್ಲಿ ಇರುವಷ್ಟು ದಿವಸ ಬೇರೆ ಯಾರಲ್ಲೂ ಭೋಜನ ಸ್ವೀಕರಿಸಬಾರದು ಎಂದು ವಿನಂತಿಸಿದರು. ಅದಕ್ಕೆ ಮಹಾಪ್ರಭುಗಳು ಒಪ್ಪಿ, ಹಾಗೆಯೇ ನಾನು ಕಾಶಿಯಲ್ಲಿ ಇರುವಷ್ಟು ದಿನ ಚಂದ್ರಶೇಖರನ ಮನೆಯಲ್ಲೇ ಇರುತ್ತೇನೆ ಎಂದು ಹೇಳಿ ಚಂದ್ರಶೇಖರನನ್ನು ಖುಷಿಪಡಿಸಿದರು. ಇದೇ ಹೊತ್ತಿನಲ್ಲಿ ಸೆರೆಮನೆಯಲ್ಲಿ ಆತಂಕದಿಂದ ಇದ್ದ ಸನಾತನ ಗೋಸ್ವಾಮಿಯವರಿಗೆ ರೂಪ ಗೋಸ್ವಾಮಿಯವರ ಪತ್ರವು ಬೆಳಕಾಗಿ ಬಂತು. ಸನಾತನ ಗೋಸ್ವಾಮಿಯವರು ಅದನ್ನು ಓದಿ ಸಂಭ್ರಮಿಸಿದರು.
ಇದರಿಂದ ಅವರಲ್ಲಿ ಸೆರೆಮನೆಯಿಂದ ತಪ್ಪಿಸಿಕೊಳ್ಳಲು ಉತ್ಸಾಹವೂ ಧೈರ್ಯವೂ ಮೂಡಿ ಬಂದವು. ಅವರು ಸೆರೆಮನೆಯ ಮುಖ್ಯ ಅಧಿಕಾರಿಯ ಬಳಿ ಹೋದರು. ಸೆರೆಮನೆಯ ಮುಖ್ಯ ಅಧಿಕಾರಿಯು ಮುಸಲ್ಮಾನನಾಗಿದ್ದ. ಸನಾತನ ಗೋಸ್ವಾಮಿಯವರು ಅವನಿಗಿಂತ ಉನ್ನತ ಹುದ್ದೆಯಲ್ಲಿದ್ದರು. ಆ ಕಾರಣದಿಂದ ಆತ ಅವರನ್ನು ಆದರದಿಂದಲೇ ಬರಮಾಡಿಕೊಂಡ. ಗೋಸ್ವಾಮಿಯವರು ಹೇಳಿದರು, ಹುಜೂರ್, ನೀವು ಸಾಧು ಪುರುಷರೂ ಭಾಗ್ಯವಂತರೂ ಆಗಿದ್ದೀರಿ. ನಿಮಗೆ ಕುರಾನ್ ಮತ್ತು ಅದರಂತಹ ಇತರ ಧಾರ್ಮಿಕ ಗ್ರಂಥಗಳ ಜ್ಞಾನವೂ ಸಾಕಷ್ಟಿದೆ. ಆ ಕಾರಣದಿಂದ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡಲು ಬಂದಿದ್ದೇನೆ. ಬಂಧಿತನಾದ ಮನುಷ್ಯನನ್ನು ಯಾರು ಬಿಡುಗಡೆ ಮಾಡುತ್ತಾರೋ ಅಂಥವರನ್ನು ನಿಯಾಮಕನಾದ ಭಗವಂತನು ಐಹಿಕ ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ ಎನ್ನುವುದು ಎಲ್ಲ ಶಾಸ್ತ್ರಗಳಲ್ಲಿಯೂ ಇದೆ ಎಂದರು. ನಮ್ಮ ಭಗವದ್ಗೀತೆಯು ಅದನ್ನೇ ಹೀಗೆ ಹೇಳಿದೆ ಎಂದು ಗೀತೆಯ ಶ್ಲೋಕವನ್ನು ಪಠಿಸಿದರು. ಅದರ ಅರ್ಥವನ್ನೂ ವಿವರಿಸಿದರು. ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನಚ ಮೇ ತಸ್ಮಾನ್ ಅನ್ಯ ಪ್ರಿಯತರೋ ಭುವಿಹಿ. ದೇವರಿಗೆ ಶ್ರೇಷ್ಠ ಸೇವೆಯನ್ನು ಮಾಡುವುದೆಂದರೆ ಬದ್ಧಾತ್ಮರ ಲೌಕಿಕ ಬಂಧನದಲ್ಲಿರುವವರ ಹೃದಯದಲ್ಲಿ ಭಕ್ತಿ ಸೇವೆಯನ್ನು ಸ್ಫುರಿಸುವುದು. ಆಮೇಲೆ ಗೋಸ್ವಾಮಿಯವರು, ನಾನು ಅಧಿಕಾರದಲ್ಲಿದ್ದಾಗ ನಿಮಗೆ ಸಾಕಷ್ಟು ಒಳಿತನ್ನು ಮಾಡಿದ್ದೆ, ಅದು ನಿಮಗೂ ಗೊತ್ತಿದೆ. ಆದರೆ ಈಗ ನಾನು ತೊಂದರೆಗೆ ಒಳಗಾಗಿರುವುದು ನಿಮಗೆ ಸಮ್ಮತವಲ್ಲ ಎಂದುಕೊಂಡಿದ್ದೇನೆ. ನಿಮಗೆ ನನ್ನಲ್ಲಿ ಸದ್ಭಾವನೆ ಇದ್ದರೆ ಈ ಸೆರೆಮನೆ ವಾಸದಿಂದ ನನ್ನನ್ನು ಬಿಡುಗಡೆಗೊಳಿಸಿ ಪಾರು ಮಾಡಬೇಕು ಎಂದು ವಿನಂತಿಸಿದರು. ಆ ಅಧಿಕಾರಿಗೆ ಯಾವ ಶಾಸ್ತ್ರಗಳೂ ಗೊತ್ತಿರಲಿಲ್ಲ. ಆದರೆ ಸನಾತನರು ತನ್ನನ್ನು ವಿದ್ವಾಂಸ ಎಂದು ಹೇಳಿದ್ದು ಅವನಿಗೆ ಖುಷಿ ನೀಡಿತು. ಆತ ಹಿಂದೆ ಮುಂದೆ ಯೋಚಿಸತೊಡಗಿದ. ಅದನ್ನು ಗಮನಿಸಿದ ಸನಾತನರು, ನನ್ನಲ್ಲಿ 5,000 ಚಿನ್ನದ ನಾಣ್ಯಗಳಿವೆ, ಅದನ್ನು ನಿಮಗೆ ನೀಡುತ್ತೇನೆ. ಇದರಿಂದ ನಿಮಗೆ ಐಹಿಕ ಲಾಭವಾಗುತ್ತದೆ. ನನ್ನನ್ನು ಬಿಡುಗಡೆ ಮಾಡುವುದರಿಂದ ಪಾರಲೌಕಿಕ ಲಾಭವೂ ನಿಮಗೆ ಬಂದೊದಗುತ್ತದೆ ಎಂದು ಆಮಿಷ ಒಡ್ಡಿದರು. ಅಧಿಕಾರಿಯ ಮುಖ ಅರಳಿತು. ಆತ, ಖಂಡಿತವಾಗಿಯೂ ನಾನು ನಿಮ್ಮನ್ನು ಬಿಡುಗಡೆ ಮಾಡಬಲ್ಲೆ. ಆದರೆ ನವಾಬರಿಗೆ ನೀವು ಸೆರೆಯಲ್ಲಿ ಇಲ್ಲ ಎಂದು ನಾನು ಹೇಗೆ ವರದಿ ಮಾಡುವುದು ಎಂದು ತನ್ನ ಆತಂಕವನ್ನು ಹೊರಹಾಕಿದ. ಸನಾತನ ಗೋಸ್ವಾಮಿಯವರು ಆ ಅಧಿಕಾರಿಯ ಮುಂದೆ ಒಂದು ಉಪಾಯವನ್ನು ಇಟ್ಟರು. ಈಗ ನವಾಬರು ದಕ್ಷಿಣ ದಿಕ್ಕಿಗೆ ಆಕ್ರಮಣಕ್ಕೆ ಹೋಗಿದ್ದಾರೆ. ಅವರು ಹಿಂದಿರುಗಿ ಬಂದು ನಿಮ್ಮನ್ನು ವಿಚಾರಿಸಿದಾಗ ನೀವು, ಸನಾತನರು ಬಹಿರ್ದಸಿಗೆ ಗಂಗಾ ನದಿ ತಟಕ್ಕೆ ಹೋಗಿದ್ದರು, ಅಲ್ಲಿ ಅವರು ಗಂಗಾ ನದಿಗೆ ಧುಮುಕಿದರು. ಬಹಳ ಹೊತ್ತು ನಾನು ಅವರನ್ನು ನಿರೀಕ್ಷಿಸಿದರೂ ಅವರು ಮರಳಿ ದಡಕ್ಕೆ ಬರಲಿಲ್ಲ. ಸನಾತನರ ಕೈಗಳಿಗೆ ಬೇಡಿ ತೊಡಿಸಿದ್ದರಿಂದ ಅವರು ಗಂಗಾ ನದಿಯಲ್ಲಿ ಮುಳುಗಿ ಸತ್ತಿರುವುದು ಖಚಿತ ಎಂದು ನೀವು ಹೇಳಬಹುದು ಎಂದರು. ಮುಂದುವರಿಸುತ್ತಾ, ನೀವು ಹೆದರುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾನು ಬಂಗಾಳ ದೇಶವನ್ನು ತೊರೆದು ಪವಿತ್ರ ಕ್ಷೇತ್ರವಾದ ಮೆಕ್ಕಾಗೆ ಹೋಗುತ್ತಿದ್ದೇನೆ ಎಂದರು. ಮುಸ್ಲಿಂ ಅಧಿಕಾರಿಗೆ ಅದು ಹಿತವೆನಿಸಿತು. ಆದರೂ ಅವನು ಪೂರ್ತಿಯಾಗಿ ಒಪ್ಪಿಕೊಳ್ಳಲು ಹಿಂದೇಟು ಹಾಕತೊಡಗಿದ. ಆಗ ಸನಾತನರು ಆ ಅಧಿಕಾರಿಯ ಮುಂದೆ ಇನ್ನೂ 2,000 ಬಂಗಾರದ ನಾಣ್ಯಗಳನ್ನು, ಒಟ್ಟು 7,000 ನಾಣ್ಯಗಳು ಇಟ್ಟರು. ಅದನ್ನು ನೋಡಿದ ಆ ಅಧಿಕಾರಿಗೆ ಖುಷಿಯಾಯಿತು. ಆತ ಒಪ್ಪಿಗೆ ನೀಡಿ ಆ ರಾತ್ರಿಯೇ ಸನಾತನ ಗೋಸ್ವಾಮಿಯವರನ್ನು ಸೆರೆಮನೆಯಿಂದ ಬಿಡುಗಡೆಗೊಳಿಸಿದ. ಸನಾತನರು ತಮ್ಮ ಆಪ್ತ ಸೇವಕ ಈಶಾನನನ್ನು ಜೊತೆಗೂಡಿಸಿಕೊಂಡು ಕೋಟೆಯ ಬದಿಯ ರಹದಾರಿಯನ್ನು ಬಿಟ್ಟು ಒಳದಾರಿಯಲ್ಲೇ ಮುನ್ನಡೆದರು. ಹಗಲಿರುಳು ನಡೆದು ಕೊನೆಯಲ್ಲಿ ಪಾತಡ ಎಂಬ ಗುಡ್ಡಗಾಡು ಪ್ರದೇಶವನ್ನು ತಲುಪಿದರು. ಸನಾತನರು ಅಲ್ಲಿ ಒಬ್ಬ ಭೂಮಾಲೀಕನನ್ನು ಭೇಟಿ ಮಾಡಿ ಈ ಗುಡ್ಡಗಾಡು ಪ್ರದೇಶದಿಂದ ನಮ್ಮನ್ನು ದಾಟಿಸಿಕೊಡಬೇಕು ಎಂದು ವಿನಂತಿಸಿದರು. ಆ ಹೊತ್ತಿನಲ್ಲಿ ಆ ಭೂಮಾಲೀಕನ ಜೊತೆ ಹಸ್ತಮುದ್ರಿಕಾ ಪರಿಣಿತನೊಬ್ಬ ಕುಳಿತಿದ್ದ. ಅವನು ಸನಾತನ ಗೋಸ್ವಾಮಿಯವರನ್ನು ಕಣ್ಕಂಡ್ಬಿಟ್ಟು ನೋಡಿದ. ಅವನು ಆ ಭೂಮಾಲೀಕನಲ್ಲಿ, ಈ ಮನುಷ್ಯನ ಬಳಿ 8 ಬಂಗಾರದ ನಾಣ್ಯಗಳಿವೆ ಎಂದು ಪಿಸುಗುಟ್ಟಿದ. ಭೂಮಾಲೀಕನಿಗೆ ಆನಂದವಾಯಿತು. ಅವನು ಸನಾತನರ ಬೇಡಿಕೆಯನ್ನು ಮನ್ನಿಸಿ, ಪ್ರಕೃತ ನೀವು ಸ್ನಾನ ಮಾಡಿ ಊಟವನ್ನು ಮುಗಿಸಿ ಎಂದ. ಅದಕ್ಕಾಗಿ ಧಾನ್ಯ ಮತ್ತು ಬೇಳೆಕಾಳುಗಳನ್ನು ನೀಡಿದ. ಗುಡ್ಡ ದಾಟಲು ರಾತ್ರಿ ಎಲ್ಲ ವ್ಯವಸ್ಥೆ ಮಾಡುತ್ತೇನೆ ಎಂದ. 2 ದಿನದಿಂದ ಹಸಿದಿದ್ದ ಸನಾತನರು ಸ್ನಾನ ಮಾಡಿ ಅಡಿಗೆ ಮಾಡಿದರು. ಹೊಟ್ಟೆ ತುಂಬಾ ಉಂಡರು. ತಮ್ಮ ಜೊತೆ ಬಂದಿರುವ ಸೇವಕ ಈಶಾನನಿಗೂ ಬಡಿಸಿದರು. ಬಳಿಕ ಸನಾತನರು ಮಧ್ಯಾಹ್ನದ ಹೊತ್ತು ವಿಶ್ರಾಂತಿಗೆ ಜಾರಿದರು. ನಿದ್ದೆಯಿಂದ ಎದ್ದ ಅವರಿಗೆ ಆ ಭೂಮಾಲೀಕನ ಮೇಲೆ ಸಂಶಯ ಬಂತು. ನವಾಬನ ಮಂತ್ರಿಯಾಗಿ ಅಪಾರ ಲೋಕಾನುಭವವಿದ್ದ ಅವರು ಈ ಭೂಮಾಲೀಕನು ಇಷ್ಟೆಲ್ಲಾ ಗೌರವದಿಂದ ನಡೆಸಿಕೊಳ್ಳಬೇಕಾದರೆ ಇದರ ಹಿಂದೆ ಬೇರೆ ಏನೋ ಉದ್ದೇಶವಿರಲೇಬೇಕು ಎಂದು ತರ್ಕಿಸಿದರು.
ಸನಾತನರು ತಕ್ಷಣ ಈಶಾನನನ್ನು ಕರೆದು, ನಿನ್ನಲ್ಲಿ ಏನಿದೆ ಹೇಳು ಎಂದು ಪ್ರಶ್ನಿಸಿದರು. ಆತ, ನಾನು 7 ಬಂಗಾರದ ನಾಣ್ಯಗಳನ್ನು ಜೊತೆಯಲ್ಲಿ ತಂದಿದ್ದೇನೆ ಎಂದ. ಅದನ್ನು ಕೇಳಿದ ಸನಾತನರಿಗೆ ವಿಪರೀತ ಸಿಟ್ಟು ಬಂತು. ಅವರು ಯಾಕೆ ನಾಣ್ಯಗಳನ್ನು ತಂದೆ ಎಂದು ಗದರಿದರು. ಈಗ ಈ ನಾಣ್ಯಗಳೇ ನಮ್ಮ ವೈರಿಗಳು, ಅವನ್ನು ಈ ಭೂಮಾಲಕನಿಗೆ ಕೊಡು, ಅವುಗಳನ್ನು ನೀಡಿದರೆ ಮಾತ್ರ ನಾವು ಈ ಊರನ್ನು ಸುರಕ್ಷಿತವಾಗಿ ದಾಟಬಹುದು ಎಂದರು. ಸನಾತನರು ಆ 7 ಬಂಗಾರದ ನಾಣ್ಯಗಳನ್ನು ಆ ಭೂಮಾಲೀಕನಿಗೆ ಹಸ್ತಾಂತರಿಸುತ್ತಾ, ನಾನು ಈ ದಿನ ರಾತ್ರಿ ಇಲ್ಲಿಂದ ಹೋಗಲೇಬೇಕಾಗಿದೆ. ಸರ್ಕಾರದ ಸೆರೆಯಾಳಾಗಿರುವ ನಾನು ಕೋಟೆಗೋಡೆಯ ಹಾದಿಯಿಂದ ಹೋಗುವುದು ಅಪಾಯ. ಆದ್ದರಿಂದ ನಾನು ಕಾಡುದಾರಿಯಲ್ಲೇ ಹೋಗಬೇಕಾಗುತ್ತದೆ. ನೀವು ನನ್ನನ್ನು ಈ ಗುಡ್ಡಗಳನ್ನು ದಾಟಿಸಿದರೆ ನಿಮಗೆ ಖಂಡಿತ ಪುಣ್ಯ ಸಿಗುತ್ತದೆ ಎಂದು ವಿನಂತಿಸಿದರು. ಭೂಮಾಲೀಕ ಎಲ್ಲವನ್ನೂ ಕೇಳಿಸಿಕೊಂಡ. ಮುಗುಳ್ನಗುತ್ತಾ, ನಿಮ್ಮಲ್ಲಿ ಬಂಗಾರದ ನಾಣ್ಯಗಳಿವೆ ಎನ್ನುವುದು ನೀವು ಹೇಳುವುದಕ್ಕಿಂತ ಮೊದಲೇ ನನಗೆ ತಿಳಿದಿತ್ತು. ನಾನು ಈ ದಿನ ರಾತ್ರಿಯೇ ನಿಮ್ಮನ್ನು ಕೊಂದು ಆ ನಾಣ್ಯಗಳನ್ನು ವಶಪಡಿಸಿಕೊಳ್ಳಲು ಯೋಚಿಸಿದ್ದೆ. ಈಗ ನೀವಾಗಿಯೇ ಅದನ್ನು ನೀಡಬಂದಿದ್ದರಿಂದ ನಿಮ್ಮನ್ನು ಕೊಲ್ಲುವ ಪಾಪಕೃತ್ಯದಿಂದ ನಾನು ಪಾರಾದೆ ಎಂದ. ಸಂತನ ಗೋಸ್ವಾಮಿಯವರು ಮೌನವಾದರು. ಆ ಭೂಮಾಲೀಕನು ಸಂತಸದಿಂದ, ನೀವು ಅಪರೂಪದ ವ್ಯಕ್ತಿ ಎಂದು ಈಗ ನನಗೆ ಮನದಟ್ಟಾಯಿತು. ನಿಮ್ಮಿಂದ ನಾನು ಬಂಗಾರದ ನಾಣ್ಯಗಳನ್ನು ಸ್ವೀಕರಿಸುವುದು ಮಹಾಪಾಪ ಎಂದು ಎಚ್ಚೆತ್ತುಕೊಂಡಿರುವೆ. ನನಗೆ ನಾಣ್ಯಗಳು ಬೇಡ. ಖಂಡಿತವಾಗಿಯೂ ನಾನು ನಿಮ್ಮನ್ನು ಗುಡ್ಡಗಳನ್ನು ದಾಟಿಸುವೆ ಎಂದು ಆಶ್ವಾಸನೆ ನೀಡಿದರು. ಸನಾತನ ಗೋಸ್ವಾಮಿಯವರು ಮುಗುಳ್ನಕ್ಕರು. ಒಳ್ಳೆತನವನ್ನು ನಾವು ತೋರಿದರೆ ಒಳ್ಳೆತನವೇ ನಮಗೆ ಎದುರಾಗುತ್ತದೆ ಎನ್ನುವುದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಆದರೆ ನಾನು ಬಂಗಾರದ ನಾಣ್ಯಗಳನ್ನು ನನ್ನ ಜೊತೆ ಒಯ್ದರೆ ಮುಂದೆ ಬೇರೆ ಯಾರಾದರೂ ಆ ಕಾರಣಕ್ಕಾಗಿಯೇ ನನ್ನನ್ನು ಕೊಲ್ಲಲು ಬಯಸಬಹುದು. ಆದ್ದರಿಂದ ಖಂಡಿತ ನಾನು ಅದನ್ನು ಒಯ್ಯಲಾರೆ, ನಿಮಗೇ ಕೊಡುವೆ. ಅವು ನಿಮಗೆ ನಾನು ನಿಮಗೆ ನಾನು ನೀಡುವ ಉಡುಗೊರೆ ಎನ್ನುತ್ತಾ ಆ ನಾಣ್ಯಗಳನ್ನು ಭೂಮಾಲೀಕನಿಗೆ ನೀಡಿದರು. ಆ ದಿನ ಸಂಜೆ ಭೂಮಾಲೀಕನು 4 ಜನ ಅಂಗರಕ್ಷಕರನ್ನು ಕಳುಹಿಸಿದ. ಸನಾತನರು ಅವರ ಜೊತೆಯಲ್ಲಿ ಹೊರಟರು. ಅವರ ಸೇವಕ ಈಶಾನನು ಅವರನ್ನು ಹಿಂಬಾಲಿಸಿದ. ಆ ರಾತ್ರಿಯೇ ಅವರು ಕಾಡುದಾರಿಯಲ್ಲಿ ನಡೆಯುತ್ತಾ ಗುಡ್ಡಗಳನ್ನು ದಾಟಿದರು. ಗುಡ್ಡಗಳನ್ನು ದಾಟಿದ ಬಳಿಕ ಸನಾತನರು ತಮ್ಮ ಆಪ್ತ ಸೇವಕ ಈಶಾನನನ್ನು ಕರೆದು, ನಿನ್ನಲ್ಲಿ ನಾಣ್ಯಗಳೇನಾದರೂ ಉಳಿದಿವೆಯಾ ಎಂದು ಪ್ರಶ್ನಿಸಿದರು. ಆತ, 1 ನಾಣ್ಯ ಉಳಿದಿದೆ ಪ್ರಭು ಎಂದ. ಸನಾತನರು ಖುಷಿಯಿಂದ, ಅದು ನಿನಗೇ ಇರಲಿ. ಈಗ ನೀನು ನಿನ್ನ ಮನೆಗೆ ಹೋಗು, ಚೆನ್ನಾಗಿ ಬದುಕು ಎಂದು ಬೀಳ್ಕೊಟ್ಟರು. ತದನಂತರ ಕೇವಲ ಹರಕು ಬಟ್ಟೆ ಮತ್ತು ನೀರಿನ ಪಾತ್ರೆಯನ್ನು ಹೊಂದಿದ್ದ ಸನಾತನರು ನಿರಾತಂಕವಾಗಿ ಪಯಣಿಸುತ್ತಾ ಹಾಜಿಪುರ ಎನ್ನುವ ಸ್ಥಳಕ್ಕೆ ಬಂದರು. ಅಲ್ಲಿ ಅವರ ಸಹೋದರಿಯ ಗಂಡನಾದ ಶ್ರೀಕಾಂತ ಎನ್ನುವನಿದ್ದ. ಆತ ಸರ್ಕಾರಿ ಅಧಿಕಾರಿಯಾಗಿದ್ದ. ಶ್ರೀಕಾಂತ ಮತ್ತು ಸನಾತನ ಗೋಸ್ವಾಮಿಯವರು ಪರಸ್ಪರ ಭೇಟಿಯಾದರು. ಶ್ರೀಕಾಂತನು ಅವರ ಅವಸ್ಥೆಯನ್ನು ಕೊಂಡು, ಈ ಕೊಳಕು ದಿನಿಸುಗಳನ್ನು ಬಿಸಿಟು ನೀವು ಗೃಹಸ್ಥರ ವೇಷಭೂಷಣಗಳನ್ನು ಧರಿಸಬೇಕು. ಹಾಗೆಯೇ 1-2 ದಿನ ನೀವು ನಮ್ಮ ಮನೆಯಲ್ಲಿ ಉಳಿಯಬೇಕು ಎಂದು ಆಗ್ರಹಿಸಿದ. ಸನಾತನ ಗೋಸ್ವಾಮಿಯವರು ಅವನ ಮಾತುಗಳನ್ನು ಒಪ್ಪಲಿಲ್ಲ. ನಾನು ರಾಜಬಂದಿಯಾಗಿರುವುದರಿಂದ ಇಲ್ಲಿ ಉಳಿಯಲಾಗದು. ಈ ತಕ್ಷಣವೇ ಗಂಗಾ ನದಿಯನ್ನು ದಾಟಿಸುವ ವ್ಯವಸ್ಥೆ ಮಾಡು ಎಂದ. ಶ್ರೀಕಾಂತನು ಸನಾತನರಿಗೊಂದು ಹೊಸ ಉಣ್ಣೆಯ ಕಂಬಳಿ ನೀಡಿದ. ಜಾಗರೂಕತೆಯಿಂದ ಸನಾತನರು ಗಂಗಾ ನದಿಯನ್ನು ದಾಟುವ ವ್ಯವಸ್ಥೆಯನ್ನೂ ಮಾಡಿದ. ಸನಾತನ ಗೋಸ್ವಾಮಿಯವರು ಅನೇಕ ದಿನಗಳ ಕಾಲ ನಡೆಯುತ್ತಲೇ ಹೋದರು. ನಡೆಯುತ್ತಾ ಕೊನೆಗೆ ವಾರಾಣಸಿಯನ್ನು ತಲುಪಿದರು. ಮಹಾಪ್ರಭುಗಳು ಅಲ್ಲಿ ಇರುವುದು ತಿಳಿದು ಖುಷಿಯಾದರು. ಸನಾತನ ಗೋಸ್ವಾಮಿಯವರು ವಾರಾಣಸಿಯಲ್ಲಿ ಮೊದಲು ಚಂದ್ರಶೇಖರನ ಮನೆಯ ಬಳಿ ಬಂದರು. ಸಂಕೋಚದಿಂದ ಮನೆಯ ಬಾಗಿಲಲ್ಲೇ ಕುಳಿತರು. ಮನೆಯ ಒಳಗಡೆ ಇದ್ದ ಚೈತನ್ಯ ಮಹಾಪ್ರಭುಗಳಿಗೆ ಸನಾತನ ಗೋಸ್ವಾಮಿಯವರು ಮನೆಯ ಹೊರಗಿರುವುದು ಗೊತ್ತಾಯಿತು. ಅವರು ಚಂದ್ರಶೇಖರನಿಗೆ, ವೈಷ್ಣವ ಭಕ್ತರೊಬ್ಬರು ಹೊರಗಿದ್ದಾರೆ, ದಯವಿಟ್ಟು ಒಳಗೆ ಕರೆಯಿರಿ ಎಂದು ಹೇಳಿದರು. ಚಂದ್ರಶೇಖರರು ಬಾಗಿಲು ತೊರೆದ. ಸುತ್ತಲೂ ನೋಡಿದ. ಅವನಿಗೆ ವೈಷ್ಣವರು ಯಾರೂ ಕಾಣಿಸಲಿಲ್ಲ. ಆತ ಮರಳಿ ಬಂದು ಮಹಾಪ್ರಭುಗಳಲ್ಲಿ, ಅಲ್ಲಿ ಯಾವ ಭಕ್ತರೂ ಇಲ್ಲ ಎಂದು ವಿನವಿಸಿದ. ಮಹಾಪ್ರಭುಗಳು, ಇಲ್ಲ, ನೀನು ಸರಿಯಾಗಿ ನೋಡಿದ ಹಾಗಿಲ್ಲ, ಅಲ್ಲಿ ಭಕ್ತರೊಬ್ಬರು ಖಂಡಿತ ಇದ್ದಾರೆ ಎಂದು ಒತ್ತಿ ಹೇಳಿದರು. ಚಂದ್ರಶೇಖರನು ಮತ್ತೆ ಬಾಗಿಲು ತೆರೆದು ನೋಡಿದ. ಅಲ್ಲೊಬ್ಬ ಮುಸ್ಲಿಂ ಭಿಕ್ಷುಕ ಕುಳಿತಿರುವುದು ಅವನಿಗೆ ಕಾಣಿಸಿತು. ಅವನು ಒಳಗೆ ಬಂದು ಅದನ್ನೇ ಮಹಾಪ್ರಭುಗಳಲ್ಲಿ ನಿವೇದಿಸಿದ. ಮಹಾಪ್ರಭುಗಳು, ಅವರು ಯಾರೇ ಆಗಿರಲಿ ಅವರನ್ನು ಒಳಗೆ ಕರೆಯಲೇಬೇಕು ಎಂದು ಆದೇಶಿಸಿದರು. ಚಂದ್ರಶೇಖರನು ಸನಾತನ ಗೋಸ್ವಾಮಿಯವರನ್ನು ಒಳಗೆ ಬನ್ನಿ ಎಂದು ಕರೆದ. ಸನಾತನರು ನಿಧಾನವಾಗಿ ಒಳಗೆ ಕಾಲಿಟ್ಟರು. ಅವರನ್ನು ಕಂಡ ಚೈತನ್ಯ ಮಹಾಪ್ರಭುಗಳು ಎದ್ದು ಒಳಗೆ ಕಾಲಿಡುತ್ತಿದ್ದ ಸನಾತನರೆಡೆಗೆ ಧಾವಿಸಿ
ಪ್ರೀತಿಯಿಂದ ಅವರನ್ನು ಆಲಿಂಗಿಸಿದರು. ಮುಜುಗರಕ್ಕೊಳಗಾದ ಸನಾತನರು ಮಹಾಪ್ರಭುಗಳ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರು. ದಯವಿಟ್ಟು ನನ್ನನ್ನು ಸ್ಪರ್ಶಿಸಬೇಡಿ ಎಂದು ಗೋಗೆರೆದರು. ಮಹಾಪ್ರಭುಗಳು ಸನಾತನರ ಮಾತುಗಳನ್ನು ಉಪೇಕ್ಷಿಸಿದರು. ಸನಾತನರನ್ನು ಮತ್ತೆಷ್ಟು ಬಿಗಿದಪ್ಪಿದರು. ಬಿಕ್ಕಳಿಸಿ ಅಳಹತ್ತಿದರು. ಸನಾತನರಿಗೂ ದುಃಖ ಉಮ್ಮಳಿಸಿ ಬಂತು. ಇಬ್ಬರ ಕಣ್ಣುಗಳಲ್ಲೂ ಆನಂದ ಬಾಷ್ಪ ಸುರಿಯಲಾರಂಭಿಸಿತು. ಚಂದ್ರಶೇಖರನಿಗೆ ಏನೂ ಅರ್ಥವಾಗಲಿಲ್ಲ. ಆತ ನೋಡುತ್ತಿದ್ದಂತೆ ಮಹಾಪ್ರಭುಗಳು ಸನಾತನರ ಕೈ ಹಿಡಿದು ತಾವು ಕುಳಿತುಕೊಂಡಿದ್ದ ಎತ್ತರದ ಸ್ಥಳಕ್ಕೆ ಕರೆದೊಯ್ದರು. ತಮ್ಮ ಜೊತೆ ಸನಾತನನನ್ನೂ ಕುಳ್ಳಿರಿಸಿಕೊಂಡರು. ಸನಾತನರು ಮುಜುಗರದಿಂದ ಕುಸಿದು ಕುಳಿತರು. ಸಂಕೋಚದಿಂದ ಮಹಾಪ್ರಭುಗಳೇ, ದಯವಿಟ್ಟು ಇಷ್ಟು ಪ್ರೀತಿ ತೋರಿಸಬೇಡಿ ಎಂದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಮಹಾಪ್ರಭುಗಳು ಸನಾತನರ ಕಣ್ಣೀರೊರೆಸುತ್ತಾ, ನಾನು ನಿಮ್ಮನ್ನು ಸ್ಪರ್ಶಿಸಿ ನನ್ನನ್ನು ನಾನೇ ಶುದ್ಧೀಕರಿಸಿಕೊಂಡೆ. ನಿಮ್ಮಂತಹ ಶುದ್ಧಾತ್ಮರು ಭಕ್ತರು ಈ ಜಗತ್ತಿನಲ್ಲಿ ಇನ್ನೊಬ್ಬರಿಲ್ಲ. ನೀವು ಯಾರನ್ನೆಲ್ಲ ಸ್ಪರ್ಶಿಸುತ್ತೀರೋ ಅವರೆಲ್ಲರೂ ಪವಿತ್ರಾತ್ಮರಾಗುತ್ತಾರೆ ಎಂದರು. ಸನಾತನರು ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ. ನೆಟ್ಟ ನೋಟದಲ್ಲಿ ಮಹಾಪ್ರಭುಗಳನ್ನು ತುಂಬಿಕೊಂಡು ಮೌನಕ್ಕೆ ಶರಣಾದರು. ಮಹಾಪ್ರಭುಗಳು ಮಾತು ಮುಂದುವರಿಸಿದರು. ನೀವು ಶ್ರೀಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ. ಆತ ನಿಮ್ಮನ್ನು ಭೌತಿಕ ಬಂಧನದ ಸಂಕಟದಿಂದ ಪಾರು ಮಾಡಿದ. ನೀವು ಧನ್ಯರು, ಜಕ್ಕೂ ಧನ್ಯರು ಎಂದರು. ಸನಾತನರು, ನನಗೆ ಶ್ರೀಕೃಷ್ಣ ಯಾರೆಂದೇ ಗೊತ್ತಿಲ್ಲ. ನನ್ನ ಮಟ್ಟಿಗೆ ಹೇಳುವುದಾದರೆ ನಿಮ್ಮ ಕೃಪೆಯೇ ನನ್ನನ್ನು ಬಂಧಮುಕ್ತಗೊಳಿಸಿದ್ದು ಎಂದು ನುಡಿದರು. ಮಹಾಪ್ರಭುಗಳು ಮುಗುಳ್ನಗುತ್ತಾ ಸನಾತನರನ್ನು, ನೀವು ಸೆರೆವಾಸದಿಂದ ಹೇಗೆ ಮುಕ್ತರಾದಿರಿ ಎಂದು ಪ್ರಶ್ನಿಸಿದರು. ಸನಾತನರು ಸೆರೆಮನೆಯಿಂದ ಮುಕ್ತಗೊಂಡ ಬಗೆಯನ್ನು ವಿವರಿಸಿದರು. ಆಗ ಮಹಾಪ್ರಭುಗಳು ಸಂತೋಷಗೊಂಡು, ನಿಮ್ಮ ಸಹೋದರರಾದ ರೂಪಗೋಸ್ವಾಮಿ ಮತ್ತು ಅನುಪಮ ಮಲ್ಲಿಕಾ ಅವರು ನಾನು ಪ್ರಯೋಗದಲ್ಲಿದ್ದಾಗಲೇ ನನ್ನನ್ನು ಭೇಟಿಯಾಗಿದ್ದರು. ಅವರೀಗ ವೃಂದಾವನಕ್ಕೆ ತೆರಳಿದ್ದಾರೆ ಎಂದು ಹೇಳಿದರು. ಸನಾತನ ಗೋಸ್ವಾಮಿಯವರಿಗೆ ಹರ್ಷವಾಯಿತು. ಅವರು ಆನಂದದಲ್ಲಿ ಮಹಾಪ್ರಭು ಎಂದು ಕೈ ಮುಗಿದರು. ಮಹಾಪ್ರಭುಗಳು ತಪನ ಮಿಶ್ರರಿಗೆ ಮತ್ತು ಚಂದ್ರಶೇಖರನಿಗೆ ಸನಾತನರನ್ನು ಪರಿಚಯಿಸಿದರು. ಅಷ್ಟರಲ್ಲಿ ತಪನ ಮಿಶ್ರರು ಆ ದಿನದ ಭೋಜನಕ್ಕೆ ಸನಾತನರನ್ನು ಆಹ್ವಾನಿಸಿದರು. ಮಹಾಪ್ರಭುಗಳು ಚಂದ್ರಶೇಖರನಿಗೆ ಸನಾತನರಿಗೆ ಕ್ಷೌರಕರ್ಮ ಮಾಡಿಸಲು ಆಜ್ಞಾಪಿಸಿದರು. ಕ್ಷೌರಕರ್ಮದ ಬಳಿಕ ಚಂದ್ರಶೇಖರನು ಸನಾತನರನ್ನು ಸ್ನಾನಘಟ್ಟಕ್ಕೆ ಕರೆದೊಯ್ದ. ಸ್ನಾನದ ಬಳಿಕ ಸನಾತನರಿಗೆ ಹೊಸ ಬಟ್ಟೆಗಳನ್ನು ನೀಡಲು ಮುಂದಾದ. ಸನಾತನರು ಹೊಸ ಬಟ್ಟೆಗಳನ್ನು ಸ್ವೀಕರಿಸಲಿಲ್ಲ. ಮಹಾಪ್ರಭುಗಳಿಗೆ ಸನಾತನರ ವರ್ತನೆಯು ಬಹು ಖುಷಿ ನೀಡಿತು. ಅವರು ತಪನ ಮಿಶ್ರರಲ್ಲಿಗೆ ಭೋಜನಕ್ಕೆ ಹೊರಡುವಾಗ ಬನ್ನಿ ಎಂದು ಜೊತೆಯಲ್ಲಿ ಸನಾತನರನ್ನು ಕರೆದೊಯ್ದರು. ತಪನ ಮಿಶ್ರರು ಮಹಾಪ್ರಭುಗಳ ಶೇಷಾಹಾರವನ್ನು ಸನಾತನರಿಗೆ ಬಡಿಸಿದರು. ನಂತರ ಅವರಿಗೆ ಹೊಸ ಬಟ್ಟೆಯನ್ನು ನೀಡಿ ಇದನ್ನು ಧರಿಸಲೇಬೇಕು ಎಂದರು. ಸನಾತನರು ಆ ಕೋರಿಕೆಯನ್ನು ನಯವಾಗಿ ತಿರಸ್ಕರಿಸುತ್ತಾ, ನೀವು ನನಗೆ ಬಟ್ಟೆಯನ್ನು ಕೊಡುವುದೇ ಆದರೆ ನೀವು ಬಳಸಿದ ವಸ್ತ್ರವನ್ನಷ್ಟೇ ಕೊಡಿ ಎಂದರು. ತಪನ ಮಿಶ್ರರು ಹಳೆಯ ದೋತರವನ್ನು ನೀಡಿದರು. ಸನಾತನರು ದೋತರವನ್ನು ಸ್ವೀಕರಿಸಿ ಅದನ್ನು 2 ತುಂಡುಗಳಾಗಿ ಹರಿದರು. ಒಂದನ್ನು ಸೊಂಟಕ್ಕೆ ಸುತ್ತಿದರು, ಇನ್ನೊಂದನ್ನು ಲಂಗೋಟಿಯಾಗಿ ಬಳಸಿಕೊಂಡರು. ಮಹಾಪ್ರಭುಗಳು ಸನಾತನರ ಈ ವರ್ತನೆಯನ್ನು ನೋಡಿ ಬಹಳ ಸಂತೋಷಪಟ್ಟರು. ಭಕ್ತರಾದವರು ನಿರ್ಲಿಪ್ತತೆಯನ್ನು ಇವರಿಂದ ಕಲಿಯಬೇಕು ಎಂದರು. ಮಹಾಪ್ರಭುಗಳು ತಮ್ಮ ಜೊತೆಗಿದ್ದ ಮರಾಠಿ ಬ್ರಾಹ್ಮಣನಿಗೆ ಇವರು ಸನಾತನರು ಎಂದು ಪರಿಚಯಿಸಿದರು. ಆ ಬ್ರಾಹ್ಮಣನು ಸಂತೋಷಗೊಂಡು ಸನಾತನರನ್ನು ತಾವು ಕಾಶಿಯಲ್ಲಿರುವವರೆಗೆ ನನ್ನ ಮನೆಯಲ್ಲೇ ಪ್ರಸಾದ ಸ್ವೀಕರಿಸಬೇಕು ಎಂದು ಆಹ್ವಾನಿಸಿದ. ಆದರೆ ಸನಾತನರು ಆ ಆಹ್ವಾನವನ್ನು ಒಪ್ಪಲಿಲ್ಲ. ಅವರು, ಇಲ್ಲ, ನಾನು ಹಾಗೆ ಮಾಡಲಾರೆ. ನಾನು ಮಾದುಕರಿ ವೃತ್ತಿ ಮಾಡುತ್ತೇನೆ. ದಯವಿಟ್ಟು ಕ್ಷಮಿಸಬೇಕು ಎಂದರು. ಆ ದಿನಗಳಲ್ಲಿ ಸನ್ಯಾಸಿಗಳ ಭಿಕ್ಷಾಟನೆಗಾಗಿ ಮಾದುಕರಿ ಎಂಬ ಒಂದು ಪದ್ಧತಿ ಪ್ರಚಲಿತವಿತ್ತು. ಜೇನ್ನೊಣಗಳು ಹೂವಿನಿಂದ ಹೂವಿಗೆ ಹಾರಿ ಜೇನುತುಪ್ಪವನ್ನು ಸಂಗ್ರಹಿಸುವ ರೀತಿಯಲ್ಲಿ ಸಾಧುಗಳು ಮತ್ತು ಸನ್ಯಾಸಿಗಳು ಗೃಹಸ್ಥರ ಮನೆಗಳಿಂದ ಭಿಕ್ಷೆ ಬೇಡಿ ಆಹಾರವನ್ನು ಬೇಕಿತ್ತು. ಆ ಪದ್ಧತಿಯಲ್ಲಿ ಸಂಗ್ರಹಿಸಿ ತಂದ ಆಹಾರವನ್ನು ಹೆಚ್ಚು ಉಣ್ಣುವುದಾಗಲಿ ಅಥವಾ ಯಾರನ್ನೂ ಆಹಾರ ಕೊಡಿ ಎಂದು ಪೀಡಿಸುವುದಾಗಲಿ ನಿಷೇಧವಿತ್ತು. ಸನ್ಯಾಸಿಯಾದವನಿಗೆ ಭಿಕ್ಷೆ ಬೇಡುವ ಅಧಿಕಾರ ಇದ್ದರೂ ಆತ ಅಡಿಗೆಯನ್ನು ಮಾಡಬಾರದು ಎಂಬ ನಿಯಮವನ್ನು ಅನೇಕ ಸನ್ಯಾಸಿಗಳು ಪರಿಪಾಲಿಸುತ್ತಿದ್ದರು. ಮಹಾಪ್ರಭುಗಳು ಸನಾತನರ ಈ ನಿರ್ಧಾರಕ್ಕೆ ಮನಸೋತರು. ಆದರೂ ಅವರು ಸನಾತನರ ಹೆಗಲ ಮೇಲಿರುವ ಉಣ್ಣೆಗಂಬಳಿಯನ್ನು ಪದೇ ಪದೇ ನೋಡತೊಡಗಿದರು.
ಸನಾತನರು ಅದನ್ನು ಗಮನಿಸಿದರು. ಬೆಲೆಬಾಳುವ ಉಣ್ಣೆಗಂಬಳಿಯನ್ನು ಸನ್ಯಾಸಿಯು ಹೊಂದಿರುವುದು ಧರ್ಮಸಮ್ಮತವಲ್ಲ ಎಂಬುದು ಮಹಾಪ್ರಭುಗಳ ಅಂತರಂಗ ಎನ್ನುವುದು ಅವರಿಗೆ ತಿಳಿಯಿತು. ಅವರು ಅದನ್ನು ತ್ಯಜಿಸುವ ಬಗ್ಗೆ ಚಿಂತಿಸಿದರು. ಅವರು ಗಂಗಾ ಸ್ನಾನಕ್ಕೆ ಹೋದಾಗ ಅವರಿಗೆ ಬಂಗಾಳಿ ಭಿಕ್ಷು ಒಬ್ಬ ಇದಿರಾದ. ಅವನ ಹೆಗಲ ಮೇಲೆ ಹರಕು ರಜಾಯಿಯೂ ಇತ್ತು. ಸನಾತನರು ಅವನಲ್ಲಿ, ದಯವಿಟ್ಟು ನಿನ್ನ ರಜಾಯಿಯನ್ನು ನನಗೆ ಕೊಡು, ಬದಲಾಗಿ ನಿನಗೆ ನನ್ನಲ್ಲಿರುವ ಕಿಮ್ಮೆತ್ತಿನ ಉಣ್ಣೆಯ ಕಂಬಳಿ ನೀಡುತ್ತೇನೆ ಎಂದು ವಿನಂತಿಸಿದರು. ಸನಾತನರ ಮಾತನ್ನು ಅಪಾರ್ಥ ಮಾಡಿಕೊಂಡ ಆ ಭಿಕ್ಷುವು, ನಾನೊಬ್ಬ ಭಿಕ್ಷುಕ, ನೀವು ನೋಡಲು ಆಡ್ಯರ ಹಾಗೆ ಕಾಣುತ್ತೀರಿ, ದಯವಿಟ್ಟು ನನ್ನನ್ನು ಅಪಹಾಸ್ಯ ಮಾಡಬೇಡಿ. ಯಾರಾದರೂ ಕೀಮತ್ತಿನ ಉಣ್ಣೆಯ ಕಂಬಳಿ ನೀಡಿ ಹೊರಕು ಮುರುಕು ರಜಾಯಿ ಸ್ವೀಕರಿಸುತ್ತಾರೆಯೇ ಎಂದು ಪ್ರಶ್ನಿಸಿದ. ಸನಾತನರು, ಇಲ್ಲ, ನಾನು ನಿನ್ನನ್ನು ಅಪಹಾಸ್ಯ ಮಾಡುತ್ತಿಲ್ಲ, ದಯವಿಟ್ಟು ನನ್ನ ಕೋರಿಕೆಯನ್ನು ಮನ್ನಿಸು ಎಂದು ಬೇಡಿದರು. ಆ ಭಿಕ್ಷಕ ಹರಕು ರಜಾಯಿಯನ್ನು ಸನಾತನರಿಗೆ ನೀಡಿ ಅವರ ಉಣ್ಣೆಯ ಕಂಬಳಿಯನ್ನು ಪಡೆದ. ಸನಾತನರು ಹರಕು ರಜಾಯಿಯನ್ನು ಹೆಗಲಿಗೆ ಹಾಕಿಕೊಂಡು ಚೈತನ್ಯ ಮಹಾಪ್ರಭುಗಳಿದ್ದಲ್ಲಿಗೆ ಬಂದರು. ಮಹಾಪ್ರಭುಗಳು ಮೆಚ್ಚುಗೆ ಸೂಚಿಸುತ್ತಾ ಸನಾತನರಿಗೆ ಹೇಳಿದರು, ನೀವು ಮಾದುಕರಿ ವೃತ್ತಿಯನ್ನು ಮಾಡುವುದು ಮತ್ತು ಬೆಲೆಬಾಳುವ ಕಂಬಳಿಯನ್ನು ಹೊದ್ದುಕೊಳ್ಳುವುದು ಪರಸ್ಪರ ವಿರುದ್ಧವಾಗಿದ್ದವು. ಅದಕ್ಕಾಗಿ ನಾನು ಕಂಬಳಿಯನ್ನು ತ್ಯಜಿಸಬೇಕೆಂದು ನಿಮಗೆ ಪರೋಕ್ಷವಾಗಿ ಸೂಚನೆ ಕೊಟ್ಟೆ. ನೀವು ಅದನ್ನು ಪಾಲಿಸಿದಿರಿ. ಇದರಿಂದ ನಿಮ್ಮ ವಿರಕ್ತಿಯು ಪೂರ್ಣವಾದಂತಾಯಿತು. ಇದು ನಿಜವಾದ ಅಧ್ಯಾತ್ಮದ ಮಾರ್ಗ. ಕೆಲ ದಿನಗಳ ಬಳಿಕ ಸನಾತನ ಗೋಸ್ವಾಮಿಯವರು ಮಹಾಪ್ರಭುಗಳ ಬಳಿ ಬಂದು, ಜನರು ನಾನೊಬ್ಬ ಪ್ರಕಾಂಡ ಪಂಡಿತ ಎಂದು ಭಾವಿಸಿದ್ದಾರೆ. ಆದರೆ ದಿಟವಾದ ಮಾತೆಂದರೆ ನಾನು ಕೀಳು ಕುಲದಲ್ಲಿ ಹುಟ್ಟಿದವನು ಮತ್ತು ಕೀಳು ಜನರ ಸಹವಾಸ ಮಾಡಿದವನು. ಅದಕ್ಕಾಗಿ ನಾನು ಈಗ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಜೀವನದಲ್ಲಿ ಯಾವುದು ಕಲ್ಯಾಣಕರವಾದದ್ದು, ಯಾವುದು ಅಹಿತಕರವಾದದ್ದು ಎನ್ನುವುದು ನನಗೆ ತಿಳಿದಿಲ್ಲ. ದಯವಿಟ್ಟು ನೀವು ನನಗೆ ಅಧ್ಯಾತ್ಮದ ಮೂಲತತ್ವಗಳನ್ನು ಅರುಹಬೇಕು, ನನ್ನನ್ನು ಉದ್ಧರಿಸಬೇಕು ಎಂದು ವಿನಂತಿಸಿದರು. ವಾಸ್ತವವಾಗಿ ಸನಾತನ ಗೋಸ್ವಾಮಿಯವರು ಕರ್ನಾಟಕದ ಮೂಲದ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ದರು. ಸುಸಂಸ್ಕೃತರಾಗಿಯೂ ಪ್ರಸಿದ್ಧರಿದ್ದರು. ಉನ್ನತ ಶಿಕ್ಷಣ ಪಡೆದಿದ್ದವರೂ ಇದ್ದರು. ಆ ಕಾರಣದಿಂದಲೇ ಅವರು ಮುಸಲ್ಮಾನ ದೊರೆಯ ಆಸ್ಥಾನದಲ್ಲಿ ಉನ್ನತ ಹುದ್ದೆಯನ್ನು ಪಡೆಯುವುದು ಸಾಧ್ಯವಾಗಿತ್ತು. ಆದರೆ ಹುದ್ದೆಯನ್ನು ಪಡೆದ ಬಳಿಕ ಅವರು ಕುಡುಕರ, ಮಾಂಸಾಹಾರಿಗಳ ಸಹವಾಸ ಮಾಡಬೇಕಾಗಿ ಬಂದಿತ್ತು. ಈ ಕಾರಣದಿಂದ ಅವರು ತಮ್ಮನ್ನು ತಾವೇ ನೀಚ ಜಾತಿಯವನು ಎನ್ನುತ್ತಿದ್ದರು. ಮಹಾಪ್ರಭುಗಳು ಪ್ರಸನ್ನ ಚಿತ್ತರಾದರು. ಶ್ರೀಕೃಷ್ಣನು ತನ್ನ ಪೂರ್ಣ ಕೃಪೆಯನ್ನು ನಿಮ್ಮ ಮೇಲೆ ಬೀರಿರುವುದರಿಂದ ಈಗಾಗಲೇ ನಿಮಗೆ ಎಲ್ಲ ವಿಷಯಗಳು ತಿಳಿದಿವೆ. ಆದರೂ ಆಧ್ಯಾತ್ಮಿಕ ವಿಷಯಗಳ ಕುರಿತು ಪ್ರಶ್ನಿಸುವುದು ಸಾಧುವಿನ ಲಕ್ಷಣ. ಅದನ್ನೇ ನೀವು ಮಾಡುತ್ತಿದ್ದೀರಿ ಎಂದರು. ಯಾರಿಗೆ ಅಧ್ಯಾತ್ಮ ಪ್ರಜ್ಞೆಯನ್ನು ಜಾಗೃತಗೊಳಿಸಬೇಕೆನ್ನುವ ಕಾತರವಿದೆಯೋ, ಯಾರಿಗೆ ನಿರ್ಭಯ ಅನತಿಕ್ರಮ ಬುದ್ಧಿಮತ್ತೆ ಇರುವುದೋ, ಅವರು ಖಂಡಿತ ತಾವು ಬಯಸುವ ಗುರಿಯನ್ನು ತಲುಪುತ್ತಾರೆ. ನೀವು ಭಕ್ತಿ ಸೇವೆಯ ಪಂಥವನ್ನು ಪ್ರಸಾರ ಮಾಡಲು ಬಹುಸೂಕ್ತ ವ್ಯಕ್ತಿ. ಸಾವಕಾಶವಾಗಿ ನೀವು ನನ್ನಿಂದ ಕೃಷ್ಣ ಸತ್ಯವನ್ನು ಕೇಳಿಸಿಕೊಳ್ಳಿ, ಅವುಗಳನ್ನು ನಾನು ಈಗ ವಿವರಿಸುತ್ತೇನೆ ಎಂದು ನುಡಿದರು. ಸನಾತನ ಗೋಸ್ವಾಮಿಯವರಿಗೆ ಪರಮಾನಂದವಾಯಿತು. ಅವರು ಕೈ ಮುಗಿದು ಋಷಿಗಳು ತಪಸ್ಸಿಗೆ ಕೂಡುವಂತೆ ಮಹಾಪ್ರಭುಗಳು ಹೇಳುವ ಸತ್ಯವನ್ನು ಕೇಳಲು ಕುಳಿತುಕೊಂಡರು. ಮಹಾಪ್ರಭುಗಳು ಆರಂಭಿಸಿದರು. ಮುಂದಿನ ವಾರ ನಾವು ಮಹಾಪ್ರಭುಗಳ ಸನಾತನ ಗೋಸ್ವಾಮಿಯವರಿಗೆ ಮಾಡಿದ ಉಪದೇಶಗಳನ್ನ ಮುಂದಿನ ವಾರ ಕೇಳೋಣ. ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ, ನಿಲ್ಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು.